ಎಸ್ ಇವತ್ತು ನಾವು ಎಕ್ಸ್ಪ್ಲೈನ್ ಮಾಡಕ್ಕೆ ಹೊಂಟಿರೋದು ಇಷ್ಟು ಶಾರ್ಟ್ ಮೂವಿ, ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಇವನ ಹೆಸರು ಬಂದ್ಬಿಟ್ಟು ಸ್ಟ್ಯಾನ್ಲಿ ಅಂದ್ಬಿಟ್ಟು. ಇವನಿಗೆ ಎಲ್ಯೂಸನ್ ಸ್ಟಾರ್ಟ್ ಆಫ್ ಮೈಂಡ್ ಆಗಿರುತ್ತೆ. ಹೆಂಗೆ ಡಾಕ್ಟ್ರ್ ಹತ್ರ ತೋರ್ಸ್ಕೊಂಡಾಗ ಬಂದಿರ್ತಾನೆ, ನನಗೇನಾಗಿದೆ ಅಂದ್ಬಿಟ್ಟು. ಡಾಕ್ಟ್ರು ಚೆಕ್ ಮಾಡಿ ಹೇಳ್ತಾರೆ, ನಿನ್ನ ಹತ್ರ ಈಗ ಕೇವಲ 1500 ಪದಗಳು ಮಾತ್ರ ಅದು, ಅಕಸ್ಮಾತ್ ಅವನು ಮಾತಾಡಿದ್ರೆ ನೀನು ಸತ್ತೋಗ್ಬಿಡ್ತಿ, ಇರಂಗಿಲ್ಲ ಅಂದ್ಬಿಟ್ಟು ಡಾಕ್ಟರು ಸ್ಟ್ಯಾನ್ಲಿಗೆ ಹೇಳ್ತಾರೆ. ಸ್ಟ್ಯಾನ್ಲಿ ಇದನ್ನು ಕೇಳಿಸ್ಕೊಂಡು ತುಂಬಾ ಶಿಟ್ ಆಗಿಬಿಟ್ಟು ಅವ್ನು ಏನು ಬೇಕಾಗೂ ಜೋರಾಗಿ ಚೀರಾಡೋಕೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಡಾಕ್ಟ್ರ್ ಹೆಂಗೆ ಬೇಕಂಗೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವ್ನು ತುಂಬ ಪದಗಳನ್ನು ವೇಸ್ಟ್ ಮಾಡಿಬಿಡ್ತಾನೆ. ಅವನ ಹತ್ರ ಕೇವಲ ಲಾಸ್ಟಿಗೆ ಉಳಿಯೋದು ಕೇವಲ 40 ಪದಗಳು ಮಾತ್ರ. ಅವ ಡಾಕ್ಟರು ಇದು ಗೊತ್ತಾಗ್ಬಿಟ್ಟು ಅವ್ನು ಸುಮ್ಮನೆ ಆಗ್ತಾನೆ. ಡಾಕ್ಟರು ಒಂದು ಕಡೆ ಒಂದು ಗಡಿ ಇರುತ್ತೆ ಡಾಕ್ಟರ್ ಹತ್ರ, ಅದನ್ನು ಸ್ಟ್ಯಾನ್ಲಿಗೆ ಕೊಡ್ತಾರೆ. ತೊಗೊಂಡು ಹಿಡ್ಕೊ, ಕೌಂಟ್ ಆಗುತ್ತೆ, ಎಷ್ಟು ಪದಗಳನ್ನು ವೇಸ್ಟ್ ಮಾಡುತ್ತೆ, ಹಿಂಗಾಗಿ ಏನು ಗೊತ್ತಾಗುತ್ತೆ ಅಂದ್ಬಿಟ್ಟು ಸ್ಟ್ಯಾನ್ಲಿಗೆ ಗಡಿ ಕೊಡ್ತಾರೆ. ಗಡಿ ತೊಗೊಂಡು ಮನೆ ಹತ್ರ ಹೋಗ್ತಾನೆ, ಯೋಚನೆ ಮಾಡ್ಕೊಂತ ಈಗ ನಾನು ಏನು ಮಾಡಲಿ, ನಾನು ಹೆಂಡ್ತೀನಿ ಮಕ್ಕಳ ಜೊತೆ ಹೆಂಗೆ ಮಾತಾಡಿ. ಯಾಕಂದರೆ ಒಂದು ಕಡೆ ಇರೋದು ಕೇವಲ 46 ಪದಗಳು ಮಾತ್ರ ಸ್ಟ್ಯಾನ್ಲಿ ಹತ್ರ ಇರೋದು. ಆ 46 ಪದಗಳನ್ನು ಮಾತಾಡ್ಬಿಟ್ಟು ಅವ್ನು ಸತ್ತೋಗ್ಬಿಡ್ತಾನೆ. ಅದನ್ನು ಯೋಚನೆ ಮಾಡ್ಕೊಂತ ಮನೆ ಹತ್ರ ಹೋಗ್ತಾನೆ. ಅವಾಗ ಮನೆ ಹೋಗಾಗ ಅವ್ನು ಹೆಂಡ್ತಿ ಅವ್ನ ಮಕ್ಕಳೆಲ್ಲರೂ ಮಾತಾಡ್ಸೋ ಟ್ರೈ ಮಾಡ್ತಾರೆ. ಬಟ್ ಅವ್ನು ಏನು ಮಾತಾಡಲ್ಲ, ಯಾಕಪ್ಪ ಅಂದ್ರೆ ಮಾತಾಡ ಸತ್ತೋಗ್ಬಿಡ್ತಾನೆ. 40 ಪದಗಳು ಮಾತ್ರ ಇರೋದು, ಅವ್ನು ಮಾತ್ರ ಸತ್ತೋಗ್ಬಿಡ್ತಾನೆ ಸ್ಟ್ಯಾನ್ಲಿ. ಹೀಗಾಗಿ ಬಾಯಿ ಸೊನ್ನೆ ಮಾಡೋದು, ಕೈ ಸೊನ್ನೆ ಮಾಡೋದು, ಹಿಂಗೆ ಮಾಡ್ಕೊಂತ 24 ಗಂಟೆ ಹಿಂಗೆ ಕಳೀತಾನೆ. ಏನು ಕರೆಕ್ಟಾಗಿ ಮಾತಾಡೋದೇ ಇಲ್ಲ. ಒಂದಿನ ಅವ್ನ ವೈಫ್ ಬಿಟ್ಟು ತುಂಬ ಶಿಟ್ ಆಗ್ಬಿಡ್ತಾವೆ. ಅವ್ನ ವೈಫು ತುಂಬ ಶಿಟ್ ಆಗ್ಬಿಟ್ಟು ಸ್ಟ್ಯಾನ್ಲಿನ ಹಿಡಿದು ಕ್ಯಾಶ್ ಸ್ಟಾರ್ಟ್ ಮಾಡ್ತಾಳೆ. ಯಾಕೆ ಮಾತಾಡ್ತಿಲ್ಲ, ಮಾತಾಡೋದು. ಹೀಗಾಗಿ ಸ್ಟ್ಯಾನ್ಲಿಗೆ ತುಂಬ ಶಿಟ್ಟಾಗಿ ಅವನೇನು ಮಾಡ್ತಾನೆ, ಮನೆ ಬಿಟ್ಟು ಹೊರ ಹೋಗ್ಬಿಡ್ತಾನೆ. ಒಂದು ಸೀದೆಲ್ಲ ಹೋಗ್ತಾನೆ. ಒಂದು ಕಾಡಿರುತ್ತೆ, ಆ ಕಾಡು ಹತ್ರ ಹೋಗ್ತಾನೆ. ಬಾಟ್ಲಿ ಡ್ರಿಂಕ್ ಬಾಟ್ಲಿ ಎಲ್ಲ ತೊಗೊಂಡ್ಬಿಟ್ಟು, ಬಿಯರ್ ಗೀರೆಲ್ಲ ತೊಗೊಂಡ್ಬಿಟ್ಟು ಒಂದು ಕಾಡು ಹತ್ರ ಹೋಗ್ಬಿಟ್ಟು ಡ್ರಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬ ಹೆವಿ ಡ್ರಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡ್ರಿಂಕ್ ಮಾಡ್ತಾ ಅವ್ನು ಮರ್ತೋಗ್ಬಿಡ್ತಾನೆ. ಏನು ಅವ್ನ ಕಡೆ ಕೇವಲ 46 ಪದಗಳು ಮಾತ್ರ ಇವೆ ಅಂದ್ಬಿಟ್ಟು ಮರ್ತೋಗ್ಬಿಡ್ತಾನೆ. ಹೆಂಗೆ ಬೇಕಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಾಸ್ಟಿಗೆ ನೆನಪಾಗುತ್ತೆ, ನಿನ್ನ ಕಡೆ ಕೇವಲ 46 ಪದಗಳು ಮಾತ್ರ ಎಲ್ಲ ಇರೋದು ಅಂದ್ಬಿಟ್ಟು ಇದಕ್ಕೆ ನಂಗೆ ಕೌಂಟ್ ಗಡಿ ಕೊಟ್ಟಿರ್ತಾರೆ ಡಾಕ್ಟ್ರು. ಅವ್ನು ಎಷ್ಟು ಪದಗಳು ಮಾತಾಡ್ತಾನೋ ಅದು ಕೌಂಟ್ ಆಗ್ತಿರುತ್ತೆ. ಅದನ್ನು ತಗೊಂಡು ನೋಡ್ತಾನೆ ಎಷ್ಟು ಪದಗಳಿದೆ ಲಾಸ್ಟ್ ಒಂದು. ಗೊತ್ತಾಗುತ್ತೆ ಕೇವಲ ಅವನ ಹತ್ರ ಒಂದೇ ಒಂದು ಪದ ಇರುತ್ತೆ ಲಾಸ್ಟಿಗೆ. ಆ ಒಂದು ಪದ ಇರುತ್ತೆ ಅಷ್ಟೇ. ಇದು ನೋಡ್ಬಿಟ್ಟು ತುಂಬ ಬೇಜಾರಾಗ್ಬಿಡ್ತಾನೆ. ಅಲ್ಲಿ ಲಾಸ್ಟ್ ಎಷ್ಟೋ ಪದಗಳನ್ನ ಹಾಳು ಮಾಡಿಬಿಟ್ಟೆ, ಲಾಸ್ಟಿನ ಕಡೆ ಇರೋದು ಒಂದೇ ಒಂದು ಪದ ಆಗ್ಬಿಟ್ಟು ಈ ಪದ ಯಾರಿಗಾರು ಹೇಳ್ಬೇಕಲ್ಲ. ಲಾಸ್ಟಿಗೆ ಅವ್ನು ಯೋಚನೆ ಮಾಡ್ತಾನೆ. ನಿರಾಶೆ ಆಗ್ಬಿಟ್ಟು ಸ್ಟ್ಯಾನ್ಲಿ ಮನೆ ಕಡೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ. ರಸ್ತೆದಲ್ಲಿ ಹೋಗ್ಬೇಕಾದ್ರೆ ನೆನೆಸ್ಕೊಂತ ಅವ್ನು ದುಃಖದಾಗ ಹೋಗ್ದಾಗ ಸ್ಟಾರ್ಟ್ ಮಾಡ್ತಾನೆ. ನನ್ನ ಕಡೆ ಇರೋದು ಲಾಸ್ಟ್ ಒಂದು ಪದ, ಆ ಒಂದು ಪದ ಮಾತಾಡ್ತಾನೆ ಸತ್ತೋಗ್ಬಿಡ್ತಾನೆ. ನನ್ನ ಹೆಂಡ್ತಿ ನನ್ನ ಮಕ್ಕಳೆಲ್ಲ ಬಿಟ್ಟು ನಾನು ಹೋಗ್ಬಿಡ್ತಾನೆ ಅಂತ ಬೇಜಾರಾಗಿ ನೆನೆಸ್ಕೊಂತ ಹೋಗ್ಬೇಕಾದಾಗ ಲಾಸ್ಟಿಗೆ ಒಂದು ವೈಫು ಅವನಿಗೆ ರಸ್ತೆದೇ ಹೋಗ್ಬೇಕಾದ್ರೆ ಒಂದು ವೈಫ್ ನೆನಪಾದಾಗ ನನ್ನ ವೈಫಿಗೆ ಪದ ಹೇಳ್ಬಿಡ್ತೀನಿ ಅಂದು ಅಲ್ಲಿ ಪಕ್ಕ ಒಂದು ಬುತ್ ಕನ್ನಡಿ ಇರುತ್ತೆ, ಟೆಲಿಕಾಮ್ ತೊಗೊಂಬಿಟ್ಟು ನನ್ನ ವೈಫಿಗೆ ಫೋನ್ ಹಚ್ಬಿಟ್ಟು ಲಾಸ್ಟಿಗೆ ಆ ಒಂದು ಪದನ ಅವ್ನ ವೈಫಿಗೆ ಹೇಳ್ಬಿಟ್ಟು ಅವ್ನು ತಕ್ಷಣ ಏನು ಮಾಡ್ತಾನೆ, ಸತ್ತೋಗ್ಬಿಡ್ತಾನೆ. ಇದೇ ಮೂವಿ.